ಈಗ ಬಂಗಾರದ ಮನುಷ್ಯನು ಸರ್ವಕಾಲಿಕ ಹಿಟ್. ಈ ಯಜಮಾನ ಎಲ್ಲೆಲ್ಲಿ ಹಾಕಿದ್ರೆ ಅಲ್ಲೆಲ್ಲ ಒಂದು 75 ಡೇಸ್ ಆಗಿದೆ. ಓವರಾಲ್ ಅದೊಂದು 35-40 ಕೋಟಿ ಮಾಡಿದೆ. ಆಡ್ಯದಾಗೆ ಒಂದು 8 ಕೋಟಿ ಮಾಡಿದ್ದು ಅದು. ಖುಷ್ಬು ಮಾತಾಡೋಣ ಅಂತ ಹೋಗಿದ್ವಿ ಮಡ್ರಾಸ್ಗೆ. ಅದೇಮ್ಮ ಬುಧವಾರ ಹೋದ್ವಿ. ಗುರುವಾರ ಸಂಕ್ರಾಂತಿ ಇತ್ತು ಹಬ್ಬ. ತಮಿಳಿಂದ ಗೊತ್ತಲ್ಲ ಸ್ಟೈಲ್ ಆಗೋದು, ಇದೆಲ್ಲ ಇಟ್ಕೊಂಡು ತಪ್ಪಲೆ ಹೊಡ್ಕೊಂಡು ಅದ್ರಾಗ ವಿಜಯಕಾಂತ್ ಹಿಂಗೆ ಛತ್ರಿ ಇಟ್ಕೊಂಡು ಇದು ಸಾಫ್ಟ್ ಕ್ಯಾರೆಕ್ಟರ್ ಮಾಡಿಬಿಟ್ಟಿದ್ದಾರೆ, ಹೋಗುತ್ತೋ ಇಲ್ಲೋ ಅಂತ ಭಯ. ಅಲ್ಲಿಗೆ 2 ವಾರಕ್ಕೆ ಬಿಟ್ಟು ಹೋಗೋಷ್ಟೊತ್ತಿಗೆ ಅಲ್ಲೇ ನಮ್ಮ ಗಾಂಧಿನಗರ ಮಹಾನುಭಾವರು ಭಾಳ ಜನ ಹೋಗ್ಬಿಟ್ಟಿದ್ರು. ಕುಮಾರಸ್ವಾಮಿ ಬ್ಲಾಂಕ್ ಚೆಕ್ ಕೊಟ್ಟಿದ್ರು ಹೋಗಿ. ಅದ್ರ ಬಗ್ಗೆ ಮಾಹಿತಿ ಇಲ್ದಲೇ ಭಾಳ ಜನ ಇನ್ನು ನನ್ನ ಹತ್ರ ಎಲ್ಲಿ ದುಡ್ಡು ಇಟ್ಟಿದ್ದೀರಾ, ಎಲ್ಲಿ ಹೊಟ್ಟಿದ್ದೀರಾ ದುಡ್ಡು ಹಿಂಗೆ ಕೇಳ್ತಾರೆ. ಆಮೇಲೆ ನಮಗೆ ತೊಂದರೆ ಅಂದರೆ ಯಾರು ನಂಬೋದು ಇಲ್ಲ. ಯಜಮಾನ ಪ್ರೊಡ್ಯೂಸರ್ ಏನಾಯ್ತು ಅವ್ರಿಗೆ ಅಂತಾರೆ. ಯಜಮಾನ ಒಂದು ಸಾರ್ವಕಾಲಿಕ ಹಿಟ್. ಆಕ್ಚುಲಿ ವಿಷ್ಣು ಸರ್ ಲೈಫ್ ಅಲ್ಲಿ ಅವ್ರ ಕರಿಯರ್ ಅಲ್ಲೇ ಬಹಳ ದೊಡ್ಡ ಹಿಟ್. ಬೇರೆ ಬೇರೆ ತರ ನೋಡಿದಾರೆ ಅವ್ರ ಹಿಟ್ಗಳನ್ನ. ಬಟ್ ಯಜಮಾನ ಒನ್ ಆಫ್ ದಿ ಬಿಗ್ಗೆಸ್ಟ್ ಸಿನಿಮಾ. ಅದು ಹೇಗೆ ವನೈತಿ ಪೋಲು ಸಿನಿಮಾ ಹೇಗೆ ಶುರುವಾಯಿತು? ಅದು ಯಜಮಾನ ಹಿಟ್ ಅನ್ನೋದಕ್ಕೆ ಮಾಮೂಲಿ ಹಿಟ್ ಅನ್ನೋದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಪ್ಪ ಅಂದರೆ, ಈಗ ಬಂಗಾರದ ಮನುಷ್ಯನು ಸರ್ವಕಾಲಿಕ ಹಿಟ್. 1 ವರ್ಷ 2 ವರ್ಷ ಹೋಗಿದೆ. ಬೇರೆವು ಅಣ್ಣರವು ಆ ಥರ ಸಿನಿಮಾ ಹೋಗಿದ್ದಾವೆ, ವಿಷ್ಣು ಸರ್ ಸಿನಿಮಾನೂ ಹೋಗಿದ್ದಾವೆ. ಆದರೆ ಆ ಸಿನಿಮಾಗಳು ಬೆಂಗಳೂರು ಸೆಂಟ್ರು, ಮೈಸೂರು ಸೆಂಟ್ರು ಇಂಥ ಹತ್ರ ವರ್ಷ 175 ಡೇಸು ಹಿಂಗಾಗಿದೆ. ಈ ಯಜಮಾನ ಎಲ್ಲೆಲ್ಲಿ ಹಾಕಿದ್ರೆ ಅಲ್ಲೆಲ್ಲ 175 ಡೇಸ್. ಅಪರ್ಣ ಥಿಯೇಟ್ರ್ನಾಗ 175 ಡೇಸ್ ಆಗಿ ಪ್ರಸನ್ನದಾಗ 50 ದಿವಸ ಆದರೆ ದೊಡ್ಡ ಕತೆ. ಅಪರ್ಣದಾಗ 175 ಡೇಸು, ಪ್ರಸನ್ನದಾಗ 175 ಡೇಸ್ ಆದರೆ ಪ್ಲಸ್ಸು. ಅದು ಯಜಮಾನ ಆಗಿದ್ದು. ನೀವು ಸಣ್ಣ ಊರಿನಾಗ ಹಾಕಿದ್ರೆ 175 ಡೇಸು, ಹುಬ್ಳಿಗೆ ಹಾಕಿದ್ರೆ 1 ವರ್ಷ, ಬಳ್ಳಾರಿ ಕನ್ನಡ ಹೋಗಲ್ಲ ಅಲ್ಲಿ ಹಾಕಿದ್ರೆ 175 ಡೇಸು. ಹಿಂಗೋದಕ್ಕೆ ಅದು ಹಿಸ್ಟ್ರಿ ರೆಕಾರ್ಡ್ ಆಗಿದೆ. ಅವಾಗಿನ ಕಾಲದಾಗೆ 20 ರೂಪಾಯಿ 30 ರೂಪಾಯಿ ರೇಟ್ ಆಫ್ ಅಡ್ಮಿಷನ್ನು, ಅದ್ರಾಗೇನ ಆ ದುಡ್ಡು ಬಂತು ಅದಕ್ಕೆ. ಓವರಾಲ್ ಅದೊಂದು 35-40 ಕೋಟಿ ಮಾಡಿದೆ. ಆಡ್ಯದಾಗೆ ಒಂದು 8 ಕೋಟಿ ಮಾಡಿದ್ದು ಅದು. 8 ಲಕ್ಷ ಕೊಟ್ಟಿದ್ವಿ, 8 ಕೋಟಿ ಮಾಡಿದೆ. ನಾವು ಅಂದ್ಕೊಂಡಿಲ್ಲ ಆ ರೇಂಜ್ ಹಿಟ್ಟಾಗುತ್ತೆ ಅಂತ. ಅದು ನಾವು ಉಗಾದಿ ಅಂತ ಒಂದು ಸಿನಿಮಾ ಮಾಡ್ಬೇಕಾಯ್ತು. ಆ ಸಿನಿಮಾಗೆ ಹೀರೋಯಿನ್ ಖುಷ್ಬು ಹಾಕೋಣ ಅಂತ ಹೇಳಿದ್ರು ವಿಷ್ಣು ಸರ್. ಖುಷ್ಬು ಮಾತಾಡೋಣ ಅಂತ ಹೋಗಿದ್ವಿ ಮಡ್ರಾಸ್ಗೆ. ಅದೇಮ್ಮ ಬುಧವಾರ ಹೋದ್ವಿ. ಗುರುವಾರ ಸಂಕ್ರಾಂತಿ ಇತ್ತು ಹಬ್ಬ. ನಾಳೆ ಹಬ್ಬ ಇದೆ, ಮುಗಿದು ಬಿಡಲಿ, ಶುಕ್ರವಾರ ಬನ್ನಿ ಫೈನಲ್ ಮಾಡೋಣ ಅಂತ ಹೇಳಿದರು. ಕತೆ ಎಲ್ಲ ಕೇಳಿ ನಾವು 1 ದಿವಸಕ್ಕೆ ಇನ್ನೇನು ವಾಪಸ್ ಬರೋದು ಅಂತ ಅಲ್ಲೇ ಉಳ್ಕೊಂಡ್ವಿ ಪಾಮ್ರ ಹೋಟ್ಲಲ್ಲಿ. ಗುರುವಾರ ಬೆಳಗ್ಗೆನೇ ಎದ್ದು ನಾನು ಟಿಫನ್ ಮಾಡಿ ಹಿಂಗೆ ಹೊರಗೆ ಬಂದೆ. ಪಾಮ್ರ ಹೋಟ್ಲು ಮೇನ್ ರೋಡ್ನಲ್ಲಿ ಇದೆ ಪಾಮ್ರಲ್ಲಿ. ಅಲ್ಲಿ ಗಾಡಿ ಹೋಗ್ತಾ ಇತ್ತು, ಹಣತೆ ಪೋಲೆ. ಅದು ತಮಿಳಿಂದ ಗೊತ್ತಲ್ಲ ಸ್ಟೈಲ್ ಆಗೋದು, ಇದೆಲ್ಲ ಇಟ್ಕೊಂಡು ತಪ್ಪಲೆ ಹೊಡ್ಕೊಂಡು ಅದ್ರಾಗ ವಿಜಯಕಾಂತ್ ಹಿಂಗೆ ಛತ್ರಿ ಇಟ್ಕೊಂಡು ತಮ್ಮಗಳನ್ನೆಲ್ಲ ಗಾಡಿ ಕುಂಡಿಸ್ಕೊಂಡು ಹಿಂಗೆ ಹೋಗ್ತಿರೋದು. ಆ ಥರ ಪೋಸ್ಟ್ರುಗಳು, ಮೀಸೆ, ಇನ್ನೊಂದು ಡುವೆಲ್ ಕ್ಯಾರೆಕ್ಟ್ರು, ಅದೆಲ್ಲ ನೋಡಿದೆ ನಾನು. ಇದು ಯಾವುದೋ ಸೂರ್ಯವಂಶ ಇದ್ದಂಗೆ ಕಾಣುತ್ತೆ, ಇನ್ನೊಂದು ಇದನ್ನೇ ಮಾಡಿದ್ರೆ ಹೆಂಗೆ ಅಂತ ಮನಸ್ಸಿನ ಬಂತು. ನೋಡ್ಬಿಡೋಣ ಪಿಕ್ಚರು. ಅವಾಗ ಅಲ್ಲೇ ಬೀಡಾಂಗನೇನಿಗೆ ಕೇಳಿದೆ, ಅಲ್ಲಿ ಏನು ಹೆಸರು ಪಿಕ್ಚರು ಅಂತ. ತಮಿಳು ಬರಲ್ಲ ನಮಗೆ. ಅವನು ಹೇಳಿದೆ ವಾಣತೆ ಪೋಲೆ ಅಂತ. ಎಲ್ಲಿದೆ ಥಿಯೇಟ್ರ್ನಾಗ? ಇಲ್ಲಿ ಕಮಲಾ ಥಿಯೇಟ್ರ್ ಅಂತಿದೆ, ಅಲ್ಲೇ ಇದೆ, ಹೋಗಿ ಆಟೋದಲ್ಲಿ ಸೀದೆ ಕಮಲಾ ಥಿಯೇಟ್ರಿಗೆ ಹೋದೆ. ಟಿಕೆಟ್ ಎಲ್ಲ ಕ್ಲೋಸ್ ಆಯಿತು, ಲೋ ಕ್ಲಾಸ್ ಇತ್ತು. ನಮಗೇನಂತೆ ನೋಡೋಕೆ ಸಿನಿಮಾನ ಯಾವ ಕ್ಲಾಸ್ ಆದರೆ ಏನು, ಒಂದು ಲೋ ಕ್ಲಾಸ್ ತಗೊಂಡು ಕೂತ್ಕೊಂಡು ಸಿನಿಮಾ ನೋಡಿದೆ. ಡಿಸೈಡ್ ಆಗೋದು ಅಲ್ಲೇ, ಇದೇ ಮಾಡೋದು. ಯಜಮಾನ ಟೈಟ್ಲು, ಇಂತಿಂಥ ಆರ್ಟಿಸ್ಟು, ಶಶಿಕುಮಾರು, ಅಭಿಜಿತ್ತು, MN ಲಕ್ಷ್ಮೀದೇವಿ. ಫೈನಲ್ ಪಿಕ್ಚರ್ ಬಿಡೋದ್ರೊಳಗೆ ರೆಡಿ ಆಗಿ ಹೋಗ್ಬಿಡ್ತು. ಟೈಟ್ಲ್ ರೆಡಿ. ಉಗಾದಿ ಕ್ಯಾನ್ಸಲ್. ಅವ್ರು ರವಿಚಂದ್ರನ್ ಪ್ರೊಡ್ಯೂಸರು, ವಿಕ್ರಮನ್ ಡೈರೆಕ್ಟರ್ ಎಲ್ಲ ಕೂತಿದ್ರು. ನಾನು ಹೋಗಿ ನಮಸ್ಕಾರ ಸರ್ ಅಂದೆ. ಅವ್ರಿಗೆ ಕನ್ನಡ ಬರ್ತಿಲ್ಲ, ನನಗೆ ತಮಿಳು ಬರ್ತಿಲ್ಲ. ಅವಾಗ ಏನು ಸರ್, ಅವಾಗ ಇನ್ನೊಬ್ರು ಯಾರು ಇದ್ದರು, ಅವ್ರಿಗೆ ಬರ್ತಿತ್ತು ಕನ್ನಡ. ಯಾರು ನಮ್ಮ ಕನಸುಗಾರ ಡೈರೆಕ್ಟರ್ ಕರಣ್ ಅಂತ ಅವನಿದ್ದ ಅಲ್ಲಿ. ಅವ್ನು ತೆಲುಗು ಮಾತಾಡೋನು. ಸರ್ ಹಿಂಗೆ ಪಿಕ್ಚರ್ ನೋಡಿ ಬಂದೆ ನಿಮ್ಮದು, ಏನೋ ಹೆಂಗೆ ಇருக்கு ಸರ್. ಅವ್ರು ರಿಲೀಸ್ ಮಾಡಿಬಿಡಿದ್ರೆ ಭಯ ಅವರಿಗೆ. ವಿಜಯಕಾಂತ್ ಆಕ್ಷನ್ ಹೀರೋ, ಇದು ಸಾಫ್ಟ್ ಕ್ಯಾರೆಕ್ಟರ್ ಮಾಡಿಬಿಟ್ಟಿದ್ದಾರೆ, ಹೋಗುತ್ತೋ ಇಲ್ಲೋ ಅಂತ ಭಯ.
ಅವರಿಗೆ ಪಿಕ್ಚರ್ ರಿಲೀಸ್ ಮಾಡೋಕ್ಕೆ 40 ಪ್ರಿಂಟ್ ಹಾಕಿದ್ರು ಅಷ್ಟೇ. ಇನ್ನೂ ರಿಲೀಸ್ ಆಗಿತ್ತಾಗ ಅವತ್ತೇ ಅಷ್ಟೇ. ಫಸ್ಟ್ ಡೇ ಮಾನಿಷನ್ ನೋಡಿದ್ದೆ, ನಾನು ಅಲ್ಲಿ ಹೋದೆ. ನಾನು ಹೇಳಿದೆ, ಸರ್ ನೀವು ಎಷ್ಟು ಸೆಂಟ್ರ್ ಹಾಕಿದ್ರೆ ಅಷ್ಟು ಸೆಂಟ್ರ್ 100 ಡೇಸ್ ಹೋಗುತ್ತೆ, ಪಿಕ್ಚರ್ ಸಿಲ್ವರ್ ಜುಬ್ಲಿ ಹೋಗುತ್ತೆ ಸರ್ ಇದು ಅಂದೆ. ಹಂಗೆ ಅಂದಿದ್ದಂಗೆ ಹಿಂಗೆ ಇಟ್ಕೊಂಡು ಹೌಚ್ಕೊಂಡು ಅವರು ಸ್ವೀಟ್ ತರಿಸಿ ಫಸ್ಟ್ ಸ್ವೀಟ್ ತಿನ್ನಿಸಿದ್ರು. ನೋಡಿ ಪ್ರೊಡ್ಯೂಸರ್, ಕನ್ನಡ ಪ್ರೊಡ್ಯೂಸರ್ ಹೇಳ್ತಾರೆ ಬಂದು, ನಾವು ಹೋಗಲ್ಲ ಅಂತ ಡೌಟ್ ಮಾಡ್ತಿದ್ದೀವಿ, 175 ಡೇಸ್ ಹೋಗುತ್ತೆ ಅಂತಂದರೆ ಇನ್ನೊಂದು 50 ಪ್ರಿಂಟ್ ಹಾಕಿಸ್ತೀರಾ ಅಂತ ಹೇಳ್ತಿದ್ದಾರೆ ಅಂತ ಖುಷಿ ಆಗ್ಬಿಟ್ರು ಅವರು ಪ್ರೊಡ್ಯೂಸರು. ವಿಕ್ರಮನೂ ಖುಷಿ ಆದರು, ಡೈರೆಕ್ಟ್ರು, ದೊಡ್ಡ ಡೈರೆಕ್ಟ್ರು ಅವರು, ಸೂರ್ಯವಂಶ ಎಲ್ಲ ಮಾಡಿದ್ದಾರೆ. ಇವಾಗ ನಾನು ಹೇಳಿದೆ, ಸರ್ ನನ್ನೊಂದು ಸ್ವಾರ್ಥ ಇದೆ, ನಾನು ಹೇಳಿದೆ ನಾನು ಪ್ರೊಡ್ಯೂಸರ್, ಈಗ ಸಿನಿಮಾ ಮಾಡ್ಬೇಕು, ನನಗೆ ಇಷ್ಟು ನೋಡೋದೊಂದು ಡೇಟ್ ಇದೆ, ಈ ಸಬ್ಜೆಕ್ಟ್ ನನಗೆ ಕೊಡ್ಬೇಕು ಸರ್ ನೀವು ಕನ್ನಡ, ಯಾರು ಬಂದರೂ ಕೊಡೋಂಗಿಲ್ಲ, ನನಗೆ ಕನ್ಫರ್ಮು, ಅಡ್ವಾನ್ಸ್ ಕೊಡೋದ್ರೆ ಈಗ ಕೊಡ್ತೀನಿ, ಇಲ್ಲ ಬೇಡ ಕನ್ಫರ್ಮ್ ನಿಮಗೆ ಪಿಕ್ಚರು, ಒಂದು 2 ವಾರ ಬಿಟ್ಟು ಮಾತಾಡೋಣ, ಬೈ ಚಾನ್ಸ್ ನಾಳೆ ಸೋಮವಾರದ ಮೇಲೆ ಪಿಕ್ಚರ್ ಡಬ್ಬ ಆಗಿಬಿಟ್ರೆ ನೀವು ತಗೊಂಡಿದ್ದು ವೇಸ್ಟ್ ಆಗಿಬಿಡುತ್ತೆ, ನಮಗೆ ಓಪಿಸಿಲ್ಲ, ಅದಕ್ಕೆ ಒಂದು 2 ವಾರ ನೋಡೋಣ, ಕೊಡೋದು ನಿಮಗೆ ಅಂತ ಹೇಳಿ ಕಳಿಸಿದ್ರು. ಅಲ್ಲಿಂದ ವಿಷ್ಣು ಸರ್ ಹತ್ರ ಬಂದು, ಸರ್ ಉಗಾದಿ ಬೇಡ ಇದು ಮಾಡೋಣ, ಈ ತಿರ್ಗಾ ಮೀಸೆ ತಿರ್ಗಾ ಕೋಟು ಸೂರ್ಯವಂಶದಾಗ ಹಾಕಿ ಸಾಕಾಗಿದೆ, ನೋಡಿ ಹೆಂಗೆ ಮಾಡ್ತೀವಿ. ಇಲ್ಲ ಸರ್ ಮಾಡೋಣ ಸರ್, ನನಗೆ ಕನ್ಫರ್ಮ್ ಇದೆ, ಭರವಸೆ ಇದೆ ನನಗೆ ಪಿಕ್ಚರ್ ಹೋಗುತ್ತೆ ಅಂತ ಹೇಳಿದೆ. ನಿಮ್ಮ ಇಷ್ಟ ಅಂದರು. ಅಲ್ಲಿಗೆ 2 ವಾರಕ್ಕೆ ಬಿಟ್ಟು ಹೋಗೋಷ್ಟೊತ್ತಿಗೆ ಅಲ್ಲೇ ನಮ್ಮ ಗಾಂಧಿನಗರ ಮಹಾನುಭಾವರು ಭಾಳ ಜನ ಹೋಗ್ಬಿಟ್ಟಿದ್ರು ರೇಟ್ಸ್ಗೆ. 1 ವಾರಕ್ಕೆ ಗೊತ್ತಾಗ್ಬಿಡ್ತಲ್ಲ ಸೂಪರ್ ಹಿಟ್ ಅಂತ. ಇದರಿಂದ ಎಲ್ಲ ಭಾಳ ಜನ ಹೋಗಿದ್ರು, ರಾಕ್ಲೈನು, KCN ಚಂದ್ರು, ಸಾರಾ ಗೋವಿಂದು, ಕುಮಾರಸ್ವಾಮಿ ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ರು ಹೋಗಿ. ಎಷ್ಟು ನಾಡಿನೇ ವಿಷ್ಣುವರ್ಧನೇ ಮಾಡ್ಬೇಕು, ಇನ್ಯಾರು ಮಾಡೋಕ್ಕೆ ಬರಲ್ಲ ಅದನ್ನು. ಅಷ್ಟು ಜನ ಕೊಟ್ಟರು, ಅವ್ರು ಯಾರಿಗೂ ಒಪ್ಪಿರಲಿಲ್ಲ. ಅವಾಗ ನಾವು ಹೋದ ನೋಡಿ ತೋರಿಸಿದ್ರು, ಇಷ್ಟು ಜನ ಬಂದರೆ ನಿಮ್ಮನ್ನು ಹುಡುಕಾಡ್ತಿದ್ದಾರೆ ಅವರು ಅಂತ. ನಾನು ಲಾಡ್ಜ್ ಬಿಟ್ಟು ಬೇರೆ ಕಡೆ ಬಂದು ನಮ್ಮ ಗೆಸ್ಟ್ ಹೌಸ್ ಇತ್ತು ಅಶೋಕಪುರ ಹತ್ರ, ಅಲ್ಲಿ ಹುಡ್ಕೊಂಡು ಇವರೆಲ್ಲ ಪಾಮಳದ ರೂಮ್ ಮಾಡಿದ್ರು. ಸಿಕ್ಕರು ನನಗೆ ಬಿಡಲ್ಲ ಇವರು ಅಂತ ಎಸ್ಕೇಪ್ ಆಗಿ, ಆಮೇಲೆ ರೈಟ್ಸ್ ಕೊಟ್ಟರು ನನಗೆ. ಅವರು ರೈಟ್ಸ್ ತಗೊಂಬಂದು ಇಲ್ಲಿ ಸೆಟ್ ಹಾಕ್ಸಿ, ಚಿಕ್ಕಮಗಳೂರು ಹತ್ರ ಆಲ್ದೂರು ಸೆಟ್ ಹಾಕ್ಸಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸರ್ 2,25,00,000 ಆಯಿತು. ನಮಗೇನಿಲ್ಲ, ನಾವು 2,25,00,000 ಆಯಿತು, ನಮಗೆ 3,25 ಕೋಟಿ ಆಫರ್ ಬಂತು, 3,25 ಕೋಟಿಗೆ ಮಾರಿಬಿಟ್ವಿ ಪಿಕ್ಚರು. ಅಷ್ಟೇ ಸಾಕು ಲಾಭ ಅಂತ ನಾವು. ಹಿಂದೆ ಜನ್ಮದಾತ ಅಂತ ಒಂದು ಮಾಡಿದ್ವಿ, ಒಂದು 50-60 ಲಕ್ಷ ಕಳೆದಿದ್ವಿ ಅದರಲ್ಲಿ. ಆ ಭಯ ಬೇರೆ ಇತ್ತು, ಬೇಡಪ್ಪ ಸವಾಸ ಬಂದಿದ್ದು ಸಾಕು ಅಂತ ಮಾರಿಬಿಟ್ವಿ. ಅದು ಆ ರೇಂಜಿಗೆ ಹೋಗ್ಬಿಟ್ಟು ಏನು ಅನ್ನಿಸ್ತು, ನಿರಾಸೆ ಆಗುತ್ತೆ. ಅದ್ರ ಬಗ್ಗೆ ಮಾಹಿತಿ ಇಲ್ದಲೇ ಭಾಳ ಜನ ಇನ್ನು ನನ್ನ ಹತ್ರ ಎಲ್ಲಿ ದುಡ್ಡು ಇಟ್ಟಿದ್ದೀರಾ, ಎಲ್ಲಿ ಹೊಟ್ಟಿದ್ದೀರಾ ದುಡ್ಡು ಅಂತ ಹೇಳ್ತಾರೆ. ಆಮೇಲೆ ನಮಗೆ ತೊಂದರೆ ಅಂದರೆ ಯಾರು ನಂಬೋದು ಇಲ್ಲ. ಯಜಮಾನ ಪ್ರೊಡ್ಯೂಸರ್ ಏನಾಯ್ತು ಅವ್ರಿಗೆ ಅಂತಾರೆ ಅಲ್ವಾ. ಅದು ಒಳಗೆ ಬಿಸ್ನೆಸ್ಸು, ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆ ಬರ ಅಷ್ಟೇ. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.